ಕೊನೆಗೂ ಕೂಡ ನಾವು ಅಂದ್ಕೊಂಡಿದ್ದು ಎಲ್ಲರೂ ಅಂದ್ಕೊಂಡಿದ್ದು ಕೂಡ ಸತ್ಯ ಆಗಿದೆ. ಸಾಕಷ್ಟು ಗ್ರಾಮದ ಜನತೆ ಬಹಳ ಖುಷಿಯಿಂದ ಎಲ್ಲರೂ ಕಾಯ್ತಾ ಇದ್ರು. ಎಲ್ಲರೂ ನಾನು ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್ ಏನಂತೀರಾ ಸರ್, ಈ ಒಂದು ರೆಸ್ಕ್ಯೂ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಏನಿಲ್ಲ ಸರ, ಎಲ್ಲ ಇಲಾಖೆಯವ್ರಿಗೆ ಧನ್ಯವಾದ ಹೇಳ್ತೇವೆ. ಕಷ್ಟಪಟ್ಟು ಅವರೆಲ್ಲರೂ 10-16 ತಾಸು ಅವರು ದುಡಿದಾರ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಅದ್ರಾಗೆ ನಮ್ಮ ದೇವರು ಸಾಕ್ಷಾತ್ ಪರಮಾತ್ಮ ಸಿದ್ಧಲಿಂಗ ಮಹಾರಾಜರ ನಮ್ಗೆ ಕೃಪಾ ಆಶೀರ್ವಾದ ಅದ. ಏನು ಮಹಿಮೆ ಸರ್ ಅವ್ರದ್ದು, ಏನು ಮಹಿಮೆ ಸರ್? ಅದು ನಾವು ಹುಟ್ಟಿದಕ್ಕಿಂತ ಪೈಲ ಹಿಡಿದು ಅವ್ರ ಮಹಿಮೆ ಅದ. ಅವರು ಪವಾಡ ಪುರುಷರು. ಅವ್ರದಿಂದ ನಮ್ಮ ತಾಲೂಕಿನಾಗಲಿ ನಮ್ಮ ಲಚ್ಚಣ್ಣ ಮಠದ್ದು ಎಷ್ಟು ಇದ್ರೊಳಗೆ ಬರ್ತಾವಲ್ಲ, ಅವ್ರಿಗೆಲ್ಲರೂ ನಾವು ನಂಬ್ಕೊಂಡು ನಾವು ಜೀವನ ಮಾಡ್ತೇವೆ. ಸಿದ್ಧಲಿಂಗ ಮುತ್ತಿಯವರ ಆಶೀರ್ವಾದ ನಮಗೆ ಯಾವಾಗಲೂ ಅದ ಅಂತೇಳಿ ನಾವು ತಿಳ್ಕೊತೇವೆ. ಅವ್ರದ್ದೇ ನಮ್ಮ ಪವಾಡ, ಅವ್ರದ್ದೇ ಆಶೀರ್ವಾದದಿಂದ ನಮ್ಮ ಮಗ ಅವ್ರದ್ದೇ ಆಶೀರ್ವಾದದಿಂದ ಚಲೋ ಆಯ್ತು. ಬದುಕ್ಪತ್ತು ಅವ್ರ ಮಗು ಬದುಕು ಬಂದಿದೆ, ಎಷ್ಟು ಖುಷಿ ಇದೆಯಪ್ಪ ಎಲ್ರಿಗೂ. ಒಳ್ಳೇದು ಸರ್, ಒಳ್ಳೇದು. ಎಲ್ಲರೂ ಏನು ಹೇಳ್ತೀರಾ ಹೇಳ್ರಿ ಎಲ್ರು. ಪವಾಡ ಪುರುಷ ಸಿದ್ಧಲಿಂಗ ಮುತ್ತನ ಬದುಕು ಬಂದಾರೆ ಮಗು. ಪವಾಡ ಪುರುಷ ಹೇಳ್ರಿ ಸರ್. ನಮಗೆ ಮಗು ಬದುಕಿ ಬಂದಿದ್ದ ಸಲುವಾಗಿ ಎಲ್ಲ ನಮ್ಮ ತಾಲೂಕಿಗೆ, ನಮ್ಮ ವಿಜಯಪುರ ಜಿಲ್ಲೆಗೆ ಹಾಲು ಕುಡೋದಕ್ಕಿಂತ ಹೆಚ್ಚು ಸಂತೋಷ ನಮಗಾಗಿದೆ. ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಜೈ ಸಿದ್ಧಲಿಂಗ ಮಹಾರಾಜ್ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ, ಶೋಕೇಶ್ವರ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ. ಮತ್ತೆ ಹೇಳ್ತೀರಿ? ಈ ನಮ್ಮ ಇಂಡಿ ತಾಲೂಕದನ ಎಷ್ಟು ಹಳ್ಳಿಗಳಿಗೆ ಎಲ್ಲರಿಗೂ ಇಟ್ಟು ಖುಷಿ ಆಗ್ಯದಂದ್ರೆ ಅದು ಯಾರಿಗೆ ಹೇಳಾರ್ದಂಥ ಖುಷಿ ಆಗ್ಯದ. ಆ ಮಗುವಿಂದು ಎಷ್ಟು ಇದು ಮಾಡಿಕೊಂಡು ಆ ಮಗುವಿನ ಗೋಳೆ ಎಷ್ಟಾಗ್ಯದ ಅನ್ನೋದು ಎಲ್ಲರಿಗೂ ಆತ್ಮದಾಗ ಭಾಳ ಪ್ರೀತಿ ತುಂಬ್ಯದ. ಆ ಮಗು ನಗು ನಗುತ್ತಾ 100 ವರ್ಷ ಸದಾಕಾಲ ಹಿಂಗೆ ಬಾಳಬೇಕು, ಚೆನ್ನಾಗಿರ್ಬೇಕಂತ. ಆ ಮಗುವಿಗೆ ಎಲ್ಲಿ ಏನು ಪೂರಾ ಮುಪವಸ್ತಿ ಆಗಿವರೆಗೆ ಎಲ್ಲಿ ಏನೂ ಆಗಬೇಡದಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಟ್ಟಲ್ಲಿ ಆ ಸಾತ್ವಿಕನ ಇವತ್ತು ಜನ್ಮದಿನ. ಅವ್ರ ಮನೆಯವ್ರ ಹೆಸರು ಚೇಂಜ್ ಮಾಡ್ತೀನಿ. ಇವತ್ತಿನ ಮೇಲೆ ಇನ್ನು ಕೆಲವೊಂದು ದಿನದಾಗ ನಾವು ಇನ್ನೊಮ್ಮೆ ಅವನಿಗೆ ತೊಟ್ಲ ಹಾಕ್ತೇವೆ. ಸಿದ್ಧಲಿಂಗ ಮಹಾರಾಜರ ಹೆಸರು ಇಡ್ತೇವೆ. ಹಾಂ, ನಾವು ಸಿದ್ಧಲಿಂಗ ಮಹಾರಾಜ ಹೆಸರಿಟ್ಟು ನಾವು ಸಿದ್ಧಲಿಂಗ ಅಂತೇಳಿ ಕರೆಯೋರು. ಹಾಂ, ಯಾರಾದ್ರೂ ಅಂದ್ಕೊಂಡಿದ್ರಾ ಈ ರೀತಿಯಾದಂಥ ಒಂದು ರೆಸ್ಕ್ಯೂ ಅಲ್ಲಿ? ಅಂದ್ಕೊಂಡಿರ್ಲಿಲ್ಲ ಸರ್, ಯಾರು ಅಂದ್ಕೊಂಡಿರ್ಲಿಲ್ಲ ಈ ರೀತಿ ಆಗ್ತೈತೆ. ಆದ್ರೆ ರೈತರಲ್ಲಿ ಒಂದು ಏನು ಕಳಕಳಿ ಮನವಿ ಏನಂದ್ರೆ, ಮಕ್ಕಳನ್ನು ಅವ್ರ ಜೋಪಾನಾಗಿ ಎಷ್ಟಾದರೂ ಅವ್ರು ತಮ್ಮ ಮಕ್ಕಳಂದ್ರೆ ಅವ್ರು ಜೋಪಾನಾಗಿ ನೋಡ್ತಿರ್ತಾರೆ. ಸಾಧ್ಯ ಆದಷ್ಟು ಮಟ್ಟಿಗೆ ಈ ಬೋರ್ವೆಲ್ಗಳು ಕೊರೆಸ್ತಾರಲ್ಲ, ನೀರಿಲ್ಲ ಅಂದ್ರೆ ಮುಚ್ಚುವಂಥ ಪ್ರಯತ್ನ ರೈತರು ಮಾಡ್ಬೇಕಂತ ನಿಮ್ಮ ಮಾಧ್ಯಮದ ಮುಖಾಂತರ ಕಳಕಳಿ ಮನವಿ ನೀವು ಮಾಡ್ಬೇಕು ಸರ್. ಅದು ಮಾಡ್ಬೇಕು ಸರ್. ಇದು ಮುಂದುವರಿಬೇಕು. ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಇದರ ಬಗ್ಗೆ ಗಮನ ವಹಿಸಿ ಅವ್ರೇನು ಈ ಕುಸುಗಳಿ ಬಂದಂಥ ಇನ್ನು ಮುಂದೆ ಯಾಕೆ ಕುಸುಗಳಿ ಬರಬಾರ್ದು, ನೀವು ದಯವಿಟ್ಟು ಎಲ್ಲರಿಗೆ ಇದ್ರ ಮುಖಾಂತರ ತಿಳಿಸ್ಬೇಕು. ಹಾಂ, ಅದಕ್ಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊತೇವೆ. ಬರ್ರಿ, ಭಾಳ ನೀವು ಅಲ್ಲೇ ಜೊತೆಲೇ ಇದ್ರಿ, ನಾನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಬರ್ರಿ, ಏನು ರೆಸ್ಕ್ಯೂ ಮುಗಿಯತಂಕ ಅಲ್ಲೇ ಇದ್ದಿದ್ದು ನೋಡಿದ ನೀವು. ಹೆಂಗಂತೀರಿ? ಖುಷಿ ಆಯ್ತಾ? ಖುಷಿ ಆಗಿದ್ರಿ. ಖುಷಿ. ಆ ಮಗು ಅಲ್ಲ, ಅಷ್ಟು ದಿನದಿಂದ ಒಂದಿಲೋಗ ಆ ಶಕೆ ನಮ್ಗೆ ತಡೆಯಕ್ಕಾಗ್ತಿಲ್ಲ. ಆ ಶಕೆನ ಈ ಬಿಸಿಲು ತಡೆಯಕ್ಕಾಗ್ತಿಲ್ಲ. ಏನಂತೀರಾ? ಕರೆ ಆದ್ರಿ ಸರ್, ಕರೆ ಆದ್ರಿ ಸರ್. ನಿಮಗೆ ಖುಷಿ ಆಗಿದೆ? ಖುಷಿ ಆಗಿದ್ರಿ. ಖುಷಿ ಆಗಿದೆ. ಫುಲ್ ಖುಷಿ ಆಗಿದೆ ನೋಡಿ. ಇನ್ನೂ ಕೂಡ ಒಳ್ಳೆ ಸಿದ್ಧಲಿಂಗ ಮುತ್ತ ಹುಟ್ಟು ಬಂದಾನ್ರಿ. ಇಂಡಿ ತಾಲೂಕು ಮುತ್ತ ಹುಟ್ಟು ಬಂದಾನ್ರಿ. 17 ತಾಸು ಯಾರು ಉಳಿತಾರ ನೋಡ್ರಿ. 17 ತಾಸು ಉಳಿಯೋದು ಸಿದ್ಧಲಿಂಗ ಮುತ್ತ ಹೊಟ್ಟು ಬಂದಾನ, ಮೂರಿಗೆ ಹುಟ್ಟು ಬಂದಾನ್ರಿ. ಬರ್ರಿ, ಇನ್ನೂ ಕೂಡ ಗ್ರಾಮಸ್ಥರ ನಾವು ಮಾತಾಡ್ಸೋಂಥ ಕೆಲಸವನ್ನ ಮಾಡೋಣ. ಈ ಕಡೆ ಕೂಡ ಲೇಡೀಸ್ ಕೂಡ ಇದ್ರು, ಎಲ್ಲರೂ ಕೂಡ ಕಾಯ್ತಾ ಇದ್ರು ಏನಾಗುತ್ತೆ ಅಂತ ಹೇಳಿ. ತುಂಬಾ ಕಾತುರದಿಂದ ಕಾಯ್ತಾ ಇದ್ರು. ಏನ್ರಿ ಮಾಡೋರು, ನೀವು ನೋಡ್ತಿದ್ರಾ ರೆಸ್ಕ್ಯೂ ಈ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ. ಮಗು ಉಳಿದು ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಅಲ್ಲ, ಈ ರೀತಿಯಾದ ನೀವು ಅನ್ಕೊಂಡಿದ್ರ ಈ ರೀತಿ ಆಗುತ್ತೆ ಸಕ್ಸಸ್? ಅನ್ಕೊಂಡಿದ್ದಿಲ್ಲ, ದೇವ್ರ ಪುಣ್ಯದಿಂದ ಉಳಿದು ಬಂದಿದೆ. ಹಂಗಂತೀರಾ? ಆಯ್ತು, ಹೇಳ್ರಿ. ಎಲ್ಲರೂ ಕೂಡ ಕಾಯ್ತಾ ಇದ್ರಿ, ಏನಂತೀರಾ ಮೇಡಮ್? ಅಮ್ಮರ ಹೇಳ್ರಿ. ಅಲ್ಲ, ಮಾತಾಡ್ರಿ. ಆಯ್ತು. ಅಲ್ಲ, ನೀವೆಲ್ಲರೂ ಕೂಡ ಕಾಯ್ತಾ ಇದ್ರಿ ಅಲ್ವಾ? ಎಲ್ಲರೂ ಕೂಡ ಕಾಯ್ತಿದ್ರಿ ಅಲ್ವಾ? ಹೇಳಿ. ಮಗು ಉಳಿದಿದ್ದು ಚಲೋ ಆಯ್ತು, ಒಳ್ಳೇದಾಯ್ತು. ಎಲ್ಲ ಭಾಳ ಟಿವಿಯಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಎಲ್ಲ ಈಗ ಭಾಳ ಒಳ್ಳೇದೈತಿ, ಎಲ್ಲ ಚಲೋ ಐತ್ರಿ. ಎಲ್ಲ ಚಲೋ ಆಯ್ತು. 1 ನಂಬರ್ ಅಲ್ಲಿ ಚಲೋ ಆಶೀರ್ವಾದ ಇರ್ಬೇಕು. ಐತಿ ಎಲ್ಲ ಆಯ್ತು. ಹೇಳಿ. ನಮ್ಮದು ಸಿದ್ಧಲಿಂಗ ಮುತ್ತನ ದೊಡ್ಡ ಪವಾಡ. ಈ ಪವಾಡ ಇವತ್ತು ಸಾಧನೆ, ಇವತ್ತು ಭಾಳ ಹೆಮ್ಮೆ ಐತೆ ನಮಗೆಲ್ಲ. ಸಿದ್ಧಲಿಂಗ ಮುತ್ತನ ಹೆಮ್ಮೆದಿಂದ ನಮ್ಗೆ ಭಾಳಷ್ಟು ಸಂತೋಷ ಆಗೈತೆ ಸರ್. ಭಾಳ ಆ ಮಗು ಉಳಿದು ಬಂದಿದ್ದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೂ ಸಂತೋಷ, ಹೆಮ್ಮೆದಿಂದ ನನಗೆ ಏನು ರಾಜ್ಯನೇ ನೋಡ್ತಾ ಇತ್ತು. ಎಲ್ರಿಗೂ ಒಂದು ಡೌಟು,
ಸಂತೋಷ, ಬಹಳ ಸಂತೋಷ. ಆಗುತ್ತೋ ಆಗಲ್ವೋ ಎಲ್ಲರೂ ಪ್ರಾರ್ಥನೆ ಆ ದೇವರ ಕೇಳ್ಕೊಂಡಿದ್ದಾನೆ ಸರ್. ಎಲ್ಲ ಪೂಜೆ ಎಲ್ಲ ಮಾಡಿದಾರಂತೆ ನೆನ್ನೆ ಊರಲ್ಲೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಬಹಳ ಜೋರ್ ನಾವು ಇವಾಗಿನವರೆಗೂ ಅಲ್ಲಿ ಟಿವಿ ಮುಂದೆ ಕೂತವ್ರು ಎದ್ದಿಲ್ಲ, ತಕ್ಷಣ ಬಂದು ಗಾಡಿ ತಕ್ಷಣ ಇಲ್ಲೇ ಇದ್ದಿಲ್ಲ. ಇಲ್ಲೇ ಬಂದ್ಬಿಟ್ರಿ. ಸಂತೋಷದಿಂದ ನಾನು ಮಾತಾಡ್ತಾನೆ ಆಗ್ತಾ ಇಲ್ಲ ಸರ್. ಬಹಳ ಸರ್, ಈಗ ತಾವು ಒಳಗಡೆ ಹೋಗಿ ಮಗುವಿನ ಎಲ್ಲ ಟ್ರೀಟ್ಮೆಂಟನ್ನು ನೋಡ್ಕೊಂಡು ಬಂದ್ರಿ. ಸೊ ಹೇಗಿದೆ ಸರ್ ಮಗುವಿನ ಕಂಡೀಷನ್ ಹೇಗಿದೆ ಈಗ? ಮಗು ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾವುದು ಫ್ರ್ಯಾಕ್ಚರ್ ಅಥವಾ ಇಂಜುರಿ ಕೂಡ ಇಲ್ಲ. ಸ್ವಲ್ಪ ಸಣ್ಣ ಸಣ್ಣ ಲೈಕ್ ಗಾಯಗಳಾಗಿದೆ, ಆದರೆ ತುಂಬ ಸಣ್ಣ ಪುಟ್ಟ ಗಾಯಗಳು. ಏನು ಆಟ ಆಡುವಾಗ ಬಿದ್ದರೆ ಹೇಗೆ ಗಾಯ ಆಗುತ್ತೆ ಅಷ್ಟು ಗಾಯ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಬಟ್ ಮತ್ತೆ ಕೂಡ ಇನ್ನೂ ಡೀಟೇಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಒಂದು 18-19 ಅವರ್ಸಿಂದ ಬಾವಿಯಲ್ಲಿರುವಂಥದ್ದು, ಹಾಗಾಗಿ ತರ್ಚಿರೋ ಗಾಯ ಆ ಥರ ಏನಾದರೂ ಆಗಿದೆನಾ? ಇಲ್ಲ, ಆ ಥರ ಇನ್ನೂ ಕಂಡು ಬಂದಿಲ್ಲ, ಬಟ್ ಚೆಕ್ ಮಾಡ್ತಾ ಇದ್ದಾರೆ ಸ್ಟಿಲ್. ನಮಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಡೀಟೇಲ್ ಆಗಿ ಹೇಳ್ತೇವೆ. ಉಸಿರಾಟ ಬ್ರೀತಿಂಗ್ ಪ್ರಾಬ್ಲಮ್ ಆದರೆ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಂಟೈರ್ ಜಿಲ್ಲಾಡಳಿತ ಸರ್, ಇಡೀ ರಾತ್ರಿ ಕೂಡ ಅಲ್ಲೇ ಇದ್ರಿ, ತಾವು ಕೂಡ ಅಲ್ಲೇ ಇದ್ರಿ, SP ಅವರು ಇದ್ರಿ, ಎಂಟೈರ್ ನಿಮ್ಮ ಟೀಮ್ ಇತ್ತು. ಸೊ ಹೇಗಿತ್ತು ಈ ಕಾರ್ಯಾಚರಣೆ? ಅದು ತಾವು ಹೇಳಿದಾಗ ಇದು ಒಂದು ಟೀಮ್ ವರ್ಕ್ ಆ್ಯಕ್ಚುಲಿ. ಭಾಳಷ್ಟು ಡಿಪಾರ್ಟ್ಮೆಂಟ್, ಭಾಳಷ್ಟು ವಾಲಂಟೀರ್ಸ್ ಸರಿಯಾ ಎಲ್ಲರೂ ಕೈ ಜೋಡಿಸಿ ಒಂದು ಕೆಲಸ ಮಾಡಿದ್ದಾರೆ. ನಾವು ಬರೀ ಲೈಕ್ ಕೋರ್ಡಿನೇಷನ್ ಮಾಡಿದ್ದೀವಿ ಅಷ್ಟೇ. ಒಳ್ಳೆ ಟೀಮ್ ವರ್ಕಿಂದ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನನ್ನ ಹೃದಯಪೂರ್ವ ಧನ್ಯವಾದಗಳನ್ನು ನಾನು ಹೇಳಿಕೊಳ್ತೀನಿ. ಬಟ್ ಒಂದು ನೋವಿನ ವಿಚಾರ ಏನಂದರೆ ಸರ್, ಈ ಹಿಂದೆ ಕೂಡ ಸಾಕಷ್ಟು ಘಟನೆಗಳಾಗಿರುವಂಥದ್ದು. ಅಂಥ ಆದಮೇಲೆ ಎಚ್ಚೆತ್ಕೊಳ್ಳೋ ಬದಲು ಸೊ ಮೊದಲೇ ಇಂಥ ತೆರೆದುಕೊಳ್ಳುವ ಬಾವಿಗಳ ವಿರುದ್ಧ ಯಾಕೆ ಜಿಲ್ಲಾಡಳಿತ ಕ್ರಮ ತಗೊಳ್ಳಲ್ಲ? ಇದು ನೋಡ್ರಿ, ಪ್ರೀವಿಯಸ್ ಡೇ ಅವರು ಮನೆಯಲ್ಲೇ ಮಾಡಿದ್ದು. ಈಗ ಜನರಿಗೂ ಸ್ವಲ್ಪ ತಿಳುವಳಿಕೆ ಇರಬೇಕು. ಎಲ್ಲನೂ ಲೈಕ್ ಗೌರ್ಮೆಂಟೇ ಹೋಗಿ ಮನೆಗೆ ಹೋಗಿ ಮುಚ್ಚಬೇಕನ್ನ ಆದರೆ ಕಷ್ಟ. ಈಗ ಅವರು ಹೊಳೆದಲ್ಲಿ ಅವರು ಬೋರ್ವೆಲ್ ಮಾಡಿಬಿಟ್ಟು ಅವರೇ ಓಪನ್ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ, ಮಗು ಬಿದ್ದಿದೆ. ಇದು ಯಾರು ತಪ್ಪು? ಇದಕ್ಕೆ ಜಿಲ್ಲಾಡಳಿತ ನಾವು ಜವಾಬ್ದಾರಿ ತೊಗೊಳಕ್ಕಾಗತ್ತಾ ಹೇಳ್ರಿ? ಸೊ ಸಾರ್ವಜನಿಕರು ಸ್ವಲ್ಪನಾದರೂ ಅವರವ್ರಿಗೂ ಸ್ವಲ್ಪ ಕರ್ತವ್ಯಗಳು ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಎಲ್ಲನೂ ಸರ್ಕಾರ ಮೇಲೆ ಆಡಳಿತ ಮೇಲೆ ಹಾಕಿದರೆ ತಪ್ಪಾಗುತ್ತೆ. ನಾನು ಈ ಒಂದು ಸಂದರ್ಭದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಮಾಡ್ತೀವಿ, ನಾವು ಖಂಡಿತ ಮಾಡ್ತೀವಿ. ಸದ್ಯ ನನ್ನ ಜೊತೆ SP ಸರ್ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಇಡೀ ಆಪರೇಷನ್ ಬಗ್ಗೆ ಹೇಳೋದಾದ್ರೆ ಏನು, ಈ ಒಂದು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈಗ ನಿನ್ನೆ ನಮಗೆ ಸಂಜೆ 7:30 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಕಾರ್ಯಾಚರಣೆ ನಡೀತಾ ಇದೆ. ನಾನು DC CEO ನಾವು 3 ಜನ ಅಲ್ಲಿ ಸ್ಪಾಟಲ್ಲಿದ್ದೀವಿ. ಅದರ ಜೊತೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳಿದ್ದಾರೆ. ಮತ್ತು ಇದು ಎಲ್ಲ ಒಟ್ಟಿಗೆ ನಾವು ಒಂದು ಟೀಮ್ ವರ್ಕ್ ಆಗಿ ಕಾರ್ಯಾಚರಣೆ ನಡೆದಿದೆ. ಒಟ್ಟು 19 ಗಂಟೆ ಈ ಕಾರ್ಯಾಚರಣೆ ನಡೆಸಿ ಈಗ ಮಗುವಿಗೆ ನಾವು ಹೊರಗಡೆ ತಂದಿದ್ದೀವಿ, ಹಾಸ್ಪಿಟಲ್ ಸೇರಿಸಿದ್ದಾರೆ. ಈಗ ಮುಂದಿನ ಚಿಕಿತ್ಸೆ ಎಲ್ಲ ನಡೆಸಲಾಗ್ತಾ ಇದೆ. ಸರ್, ಒಂದು ಒಳ್ಳೆ ಕೆಲಸ ಮಾಡಿದ್ರಿ. ಸೊ ಯಾಕಂತಂದರೆ ಈ ಹಿಂದೆ 3 ಪ್ರಕರಣ ಆದಂಥ ಸಂದರ್ಭದಲ್ಲಿ ಇದು 3ನೇ ಪ್ರಕರಣ. 2 ಪ್ರಕರಣದಲ್ಲಿ ಅಂದರೆ ಆ ಮಕ್ಕಳು ಡೆತ್ ಆಗಿದ್ರು. ಸೊ ಈ ಪ್ರಕರಣದಲ್ಲಿ ಮಗು ಜೀವಂತವಿದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಹೇಗೆ ಅನಿಸುತ್ತೆ ಸರ್? ಇಟ್ ಈಸ್ ವೆರಿ ಹ್ಯಾಪಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ವಿ ಆರ್ ಫೀಲಿಂಗ್ ವೆರಿ ಹ್ಯಾಪಿ. ನಾವು ಇಷ್ಟೆಲ್ಲ ಎಫರ್ಟ್ ಪಟ್ಟಿದ್ದೀವಿ, ಕಷ್ಟಪಟ್ಟಿದ್ದೀವಿ. 19 ಗಂಟೆ ಕಾಲ ನಾನ್ ಸ್ಟಾಪ್ ಆಪರೇಷನ್ ನಡೆದಿದೆ. ಅದರಲ್ಲಿ ನಾವು ಮಗು ಹೊರಗಡೆ ಬಂದಿದೆ, ಈಗ ಹಾಸ್ಪಿಟಲ್ ಸೇರಿಸಿದ್ದೀವಿ. ಸೇಫಾಗಿ ಇರುತ್ತೆ ಅಂತ ಭಾವಿಸ್ತೀವಿ. ಸರ್, ಈಗ ಎಂಟೈರ್ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಭಾಳ ರಾತ್ರಿಯಿಂದಲೂ ಕೂಡ ಅಲ್ಲೇ ಇದ್ರಿ. ಸೊ ಭಾಳ ಪ್ಲ್ಯಾನ್ ಆಗಿ ಇದು ಮಾಡಿದ್ರಿ. ಯಾವ ರೀತಿಯಾಗಿ ಇದನ್ನು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ? ನೀವು ನೋಡಿದಿರಲ್ಲಪ್ಪ, ಯು ಹ್ಯಾವ್ ಶೋನ್ ದಟ್ ರೆಸ್ಕ್ಯೂ ಆಪರೇಷನ್ ಲೈವ್. ಸೊ ಅದೆಲ್ಲ ನೋಡಿದ್ದೀರಾ ನೀವು. ನಾವು ಎಲ್ಲ ಕೋಆರ್ಡಿನೇಷನ್ ಆಗಿ ಒಟ್ಟಿಗೆ ಕೆಲಸ ಮಾಡಿದೆ ಅಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಒಂದು ಕೊನೆಯದಾಗಿ ಸರ್, ಈಗ ಈ ರೀತಿಯಾದಂಥ ತೆರೆದ ಕೊಳವೆ ಬಾವಿಗಳು ಸಾಕಷ್ಟು ಇದೆ ಸರ್. ಸೊ ಇಂಥ ತೆರೆದ ಕೊಳವೆ ಬಾವಿ ನಾವು ಇದರ ಮೇಲೆ ಏನು ತಪ್ಪಿಸ್ತರು ಯಾರಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಖಂಡಿತ ತಗೋತೀವಿ. ಈ ಪ್ರಕರಣ ಅಲ್ಲ ಸರ್, ಇನ್ನೂ ಭಾಳ ಇದೆ ಜಿಲ್ಲೆಯಲ್ಲಿ ಅಂತ ವಿಚಾರಕ್ಕೆ ಸಂಬಂಧಿಸಿದೆ. ಅದಕ್ಕೆ ತಕ್ಕಂತೆ ಏನು ಕ್ರಮ ತಗೋಬೇಕು ಖಂಡಿತ ತಗೋತೀವಿ.